Hello everyone, welcome back to my YouTube channel Manjula Vlogs. ಈ ದಿನ ನಾನು ವಾಟ್ ಐ ಈಟ್ ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ತಿಂದೆ ಅಂತ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ದಿನದ ಬೆಳಗ್ಗೆ ನಾನು ಎಳ್ನೀರು ಕುಡಿಯೋ ಮೂಲಕ ಆರಂಭ ಮಾಡಿದೆ. ತಿಂಡಿಗೆ ಅಂತ ಚಪಾತಿ ಮತ್ತು ಬದನೆಕಾಯಿ ಎಣ್ಗಾಯಿನ ಮಾಡ್ಕೊಂಡಿದ್ದೆ. ಎಣ್ಗಾಯಿ ಬದನೆಕಾಯಿ ಏನಿದೆ ಅದು ಕಡಿಮೆ ಇತ್ತು, ಹಾಗಾಗಿ ಕಡಲೆಕಾಳನ್ನೆಲ್ಲ ನೆನೆಸಿ ಇಟ್ಟಿದ್ದೆ ಹೋಳು ಥರ ಹೆಚ್ಚಿ ಪಲ್ಯ ಮಾಡೋಣ ಅಂತ. ಆದರೆ ನನ್ನ ಮಗ ನನಗೆ ಎಣ್ಗಾಯೇ ಬೇಕು ಅಂತ ಹಠ ಮಾಡ್ದ. ಹಾಗಾಗಿ ಕಡಲೆಕಾಳನ್ನೆಲ್ಲ ನೆನೆಸಿ ಇಟ್ಟಿದ್ದೆ ಅಲ್ವಾ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ, ಪೌಡ್ರ್ ಮಾಡಿ ಇಟ್ಕೊಂಡೆ. ಇನ್ನೊಂದು ಕಡೆಗೆ ಒಂದು ತಟ್ಟೆನಲ್ಲಿ ಚಿಕ್ಕದಾಗಿ ಹೆಚ್ಚಿ ಇಟ್ಟಿರುವಂತಹ ಈರುಳ್ಳಿನ ಹಾಕ್ಕೊಂಡು ಕಡಲೆಕಾಳಿಂದ ಏನು ಪೌಡ್ರ್ ಮಾಡಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕಡಲೆ ಪುಡಿನ ಸೇರಿಸ್ತಾ ಇದ್ದೀನಿ. ಕಡಲೆ ಪಪ್ಪು ಬರುತ್ತಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಧನಿಯಾ ಪೌಡರ್, ಖಾರದ ಪುಡಿ, ಸ್ವಲ್ಪ ಸಾರಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಕೈಯಲ್ಲೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕುರ್ಷಣಿ ಕಾಳಿನ ಪುಡಿ ಇದ್ದಿದ್ರೆ ಚೆನ್ನಾಗಿರೋದು, ಖಾಲಿಯಾಗಿತ್ತು ಹಾಗಾಗಿ ಸೇರಿಸಲಿಲ್ಲ. ಕಡಲೆಕಾಳು ಸೇರಿಸಿರೋದಕ್ಕೆ ಒಂಥರ ಡಿಫ್ರೆಂಟಾಗಿತ್ತು. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಬದನೆಕಾಯಿಗೆ ಆ ಫಿಲ್ಲಿಂಗ್ ಏನು ಮಾಡಿಟ್ಟಿದ್ದೀನಿ ಅದನ್ನು ತುಂಬ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಶುರುವಿನಲ್ಲಿ 4 ಇತ್ತು, ಆದರೆ ಹೆಚ್ಚಬೇಕಾದ್ರೆ ಹುಳ ಎಲ್ಲ ಸಿಕ್ತು, ಹುಳುಕಾಗಿತ್ತು ಅಂತ ಎಲ್ಲ ಎತ್ತಿ ಬಿಸಾಕಿ 2 ಮಾತ್ರ ಸಿಕ್ತು ಬದನೆಕಾಯಿ ಚೆನ್ನಾಗಿರುವಂಥದ್ದು. ಬದನೆಕಾಯಿಗೆ ಈ ರೀತಿ ಫಿಲ್ ಮಾಡಿ ಅಲ್ಲೇ ತಟ್ಟೆನಲ್ಲೇ ಜೋಡಿಸ್ಕೊಳ್ತಾ ಇದ್ದೀನಿ. 2 ಬದನೆಕಾಯಿ ಇತ್ತು, 2ಕ್ಕೂ ಅದೇ ರೀತಿಯೇ ನಾನು ಫಿಲ್ ಮಾಡಿಕೊಂಡೆ. ಈ ಬದನೆಕಾಯಿ ಎಣ್ಗಾಯಿನ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡೋರು. ಅದರಲ್ಲೂ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿಗೂ ತುಂಬಿ ಮಾಡ್ತಾಯಿದ್ರು. ನಾನು ಅದೇ ರೀತಿ ಮಾಡೋಣ ಅಂತ ಹೋದೆ, ಅದು ಯಾಕೋ ಈರುಳ್ಳಿ ತುಂಬೋದಕ್ಕೆ ನನಗೆ ಬರಲಿಲ್ಲ. ಅದು ಹೆಚ್ಚೋದು ಏನು ತಪ್ಪಾಯಿತೋ ಏನೋ ಗೊತ್ತಿಲ್ಲ. ಹಾಗೆ ಅದೇ ಹೋಳುಗಳನ್ನೇ ಆ ಮಸಾಲೆಗೆ ಮತ್ತು ಈರುಳ್ಳಿನೆಲ್ಲ ಸೇರಿಸಿ ಅದನ್ನು ಒಂಥರ ಮಸಾಲೆಗೆ ಮಾಡಿಕೊಂಡೆ. ಇನ್ನು ಬಾಣಲಿ ಇಟ್ಟು ತುಂಬಿರುವಂತಹ ಬದನೆಕಾಯಿನ ಇಟ್ಟು ಆ ಮಸಾಲೆ ಉಳಿದಿರೋದು ಏನಿತ್ತು ಅದನ್ನೆಲ್ಲ ಮತ್ತೆ ಅದ್ರ ಮೇಲೇ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಬೇಯೋದಕ್ಕೆ ಬಿಟ್ಟೆ. A few minutes later. ಒಂದು ಸ್ವಲ್ಪ ಹೊತ್ತಾದಮೇಲೆ ಪ್ಲೇಟನ್ನು ತೆಗೆದೆ. ಈ ರೀತಿಯಾಗಿ ಬೆಂದಿತ್ತು, ಅದನ್ನು ಇನ್ನೊಂದು ಕಡೆ ಮಗ್ಚಿ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟೆ. ಆ ಕಡಲೆಕಾಳು ಎಲ್ಲ ಹಾಕಿದ್ದಕ್ಕೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗೇ ಇತ್ತು. ಬದನೆಕಾಯಿ 2 ಕಡೆ ಚೆನ್ನಾಗಿ ಬೆಂದಮೇಲೆ ರೆಡಿಯಾಗಿದೆ. ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಚಪಾತಿ ಹಿಟ್ಟು ಎಲ್ಲ ಕಲಸಿ ಇಟ್ಕೊಂಡಿದ್ದೆ. ಚಪಾತಿನ ಉದ್ದಿ 2 ಕಡೆ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡೆ. ನೋಡಿ, ಬೆಳಗ್ಗೆನೇ ಈ ಥರ ಬಿಸಿ ಬಿಸಿ ಚಪಾತಿ ಜೊತೆಗೆ ಸೂಪರಾಗಿ ಮಾಡಿರುವಂತಹ ಬದನೆಕಾಯಿ ಎಣ್ಗಾಯಿ, ನೆಂಚ್ಕೊಳ್ಳೋದಕ್ಕೆ ಒಂಚೂರು ಸೌತೆಕಾಯಿ ಮತ್ತು ಮೊಸರು. ನಿಜಕ್ಕೂ ಇದೊಂಥರ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಈ ಥರ ಚಪಾತಿ ತಿಂದುಬಿಟ್ರೆ ರಾತ್ರಿ ತನಕ ಹಸಿವೇ ಆಗೋದಿಲ್ಲ.
ಇನ್ನು ಬದನೆಕಾಯಿ ಎಣ್ಗಾಯಿ ನಾನು ಮಾಡಿರುವಂಥದ್ದು ಸ್ವಲ್ಪ ಡಿಫ್ರೆಂಟಾಗೇ ಇತ್ತು. ರೆಗ್ಯುಲರಾಗಿ ಮಾಡೋದಕ್ಕಿಂತ ಇದೊಂಥರ ಡಿಫ್ರೆಂಟಾಗಿತ್ತು. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡ್ಕೊಂಡಿದ್ದೆ. ಅನ್ನದ ಜೊತೆನಲ್ಲಿ ಏನು ತಿಂದೆ ಗೊತ್ತಾ? ಬೆಳಗ್ಗೆ ಮಾಡಿದ ಪಲ್ಯ ಇತ್ತಲ್ಲ, ಬದನೆಕಾಯಿ ಎಲ್ಲ ಖಾಲಿಯಾಗಿತ್ತು, ಆದರೆ ಮಸಾಲೆ ಇತ್ತಲ್ಲ ಅದೊಳ್ಳೆ ಚಟ್ನಿ ಥರ ತುಂಬಾ ಚೆನ್ನಾಗಿತ್ತು, ಗೊಜ್ಜು ಥರ ಆಗಿತ್ತು. ಅದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದೆ. ನನಗೆ ಈ ಥರ ಪಲ್ಯದ ಜೊತೆಯಲ್ಲಿ ಅನ್ನ ತಿನ್ನೋದು ಅಂದರೆ ತುಂಬ ಇಷ್ಟ. ನಿಮ್ಮಲ್ಲಿ ಯಾರಿಗೆ ಈ ಥರ ಪಲ್ಯದ ಜೊತೆಲಿ ಅನ್ನ ಊಟ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಎಷ್ಟೇ ರುಚಿಯಾಗಿ ಸಾರು ಮಾಡಿದ್ರೂ ಪಲ್ಯ ಏನಾದರೂ ಮಾಡಿದ್ರು ಅಂದರೆ ಫಸ್ಟ್ ನಾನು ತಿನ್ನೋದೇ ಪಲ್ಯ ಅನ್ನನ. ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ. ಇನ್ನು ಸಂಜೆಗೆ ಕಬ್ಬಿನ ಜ್ಯೂಸು ತೊಗೊಂಬಂದಿದ್ರು ನಮ್ಮ ಮನೆಯವರು. ಅದನ್ನೇ ಒಂದು ಲೋಟ ಕಬ್ಬಿನ ಜ್ಯೂಸ್ ಕುಡಿದೆ. ಟೀ ಕಾಫಿ ಎಲ್ಲ ಏನು ಕುಡಿಲಿಲ್ಲ. ಇನ್ನು ರಾತ್ರಿ ಊಟಕ್ಕೆ ನನ್ನ ಮಗ ತುಂಬ ದಿನ ಆಯಿತು ಮೋಮೋಸ್ ಮಾಡು ಅಂತ ಹೇಳಿದ್ದ. ಹಾಗಾಗಿ ಮೋಮೋಸ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ಚಟ್ನಿ ಮಾಡೋದಕ್ಕೆ ಈರುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿನ ಈ ಥರ ನೀರಲ್ಲಿ ಸ್ವಲ್ಪ ಹೊತ್ತು ಬಿಸಿಯಾಗಿ ಕುದಿಸ್ಕೊಂಡೆ. ಅದನ್ನು ಮಿಕ್ಸಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿ ಚಟ್ನಿ ಥರ ಮಾಡಿ ಇಟ್ಕೊಂಡೆ. ಮೋಮೋಸ್ ಚಟ್ನಿ ರೆಡಿ ಆಯಿತು. ಸ್ಟಫಿಂಗಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಚಟಪಟ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ, ಎಲೆಕೋಸು, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಸೋಯಾ ಚಂಕ್ಸ್ನ ನೆನೆಸಿ ಅದನ್ನು ಕೂಡ ಸ್ವಲ್ಪ ತದಿಯನ್ನಾಗಿ ಮಾಡ್ಕೊಂಡಿದ್ದೆ. ಹಾಗೆ ಸ್ವೀಟ್ ಕಾರ್ನ್ ಅದನ್ನು ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೆ. ಅಷ್ಟನ್ನು ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಸಿಕ್ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಸಾರಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ಮೆಣಸಿನ ಪುಡಿನೂ ಕೂಡ ಸೇರಿಸ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ. ಪಲ್ಯ ಏನು ಸ್ಟಫಿಂಗ್ ಇದೆ ಅದು ಪೂರ್ತಿ ಬೇಯಬೇಕು ಅಂತ ಏನಿಲ್ಲ. ಮತ್ತು ಸ್ಟೀಮ್ ಮಾಡೋದ್ರಿಂದ ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಪಲ್ಯ ಎಲ್ಲ ರೆಡಿ ಆದಮೇಲೆ ಮೋಮೋಸ್ ಎಲೆಗಳನ್ನ ನಾನು ಈ ರೀತಿ ಉದ್ದಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಅಂಚಿಗೆ ಏನಿದೆ ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಫಿಲ್ಲಿಂಗ್ ಏನು ಮಾಡಿಟ್ಕೊಂಡಿದ್ದೀನಿ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ. ಸ್ಟಫಿಂಗ್ ಎಷ್ಟು ಸಾಧ್ಯನೋ ಅಷ್ಟನ್ನು ಹಾಕಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಹಾಗೆ ಸಿಂಪಲ್ಲಾಗಿ ಫ್ಲವರ್ ಡಿಸೈನ್ ಥರ ಮಾಡ್ಕೊಂಡಿದ್ದೀನಿ. ಎಷ್ಟು ರೆಡಿಯಾಗಿದೆಯೋ ಅಷ್ಟು ಮೋಮೋಸ್ನ ಈ ರೀತಿಯಾಗಿ ಮಾಡಿಕೊಂಡು ಒಂದು ಇಡ್ಲಿ ಸ್ಟ್ಯಾಂಡಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಈ ರೀತಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಎಲ್ಲ ಬೆಂದಾದಮೇಲೆ ಮೋಮೋಸು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ರೆಡಿ ಮಾಡಿರುವಂತಹ ಮೋಮೋಸ್ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡೋದಕ್ಕೆ ಅಷ್ಟು ಕೆಂಪಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಅಷ್ಟು ಖಾರ ಇಲ್ಲ. ಯಾಕಂದರೆ ನಾನು ಬಳಸಿರುವಂಥದ್ದು ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಅದು ಅಷ್ಟಾಗಿ ಖಾರ ಇರೋದಿಲ್ಲ. ಆದರೆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಮೋಮೋಸ್ ಬಂದಿದೆ ಅಂತ. ಇದಾಗಿತ್ತು ನನ್ನ ರಾತ್ರಿಯ ಊಟ. ಮೋಮೋಸ್ ಮತ್ತು ಕೆಂಪು ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ವಾಟ್ ಐ ಈಟ್ ಇನ್ ಎ ಡೇ. ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.